ಹರಿಹರ ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಕೊಡಿ ಸಂಘರ್ಷ ಮುಂದುವರೆದಿದೆ. ಭಕ್ತರಿಂದ ಲೆಕ್ಕ ಕೊಡಿ ಅನ್ನುವಂತ ಅಭಿಯಾನ ಆರಂಭ ಆಗಿರುವಂತದ್ದು. ಇನ್ನು ವಚನಾನಂದ ಶ್ರೀಗಳ ಉಚ್ಚಾಟನೆಯನ್ನ ಕೂಡ ಧರ್ಮದರ್ಶಿಗಳು ಮಾಡಿರುವಂತದ್ದು. ಈಗ ಸಂಘರ್ಷ ತೀವ್ರವಾಗಿದೆ ಅಂತ ಹೇಳ್ಬೋದು. ಭಕ್ತರು ಲೆಕ್ಕ ಕೊಡಿ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ. ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಸ್ವಾಮೀಜಿಯನ್ನ ಉಚ್ಚಾಟನೆ ಕೂಡ ಮಾಡಲಾಗಿದೆ. ಧರ್ಮದರ್ಶಿಗಳ ಸಭೆಯಲ್ಲಿ ಈ ನಿರ್ಧಾರವನ್ನ ಮಾಡಿಕೊಂಡಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹನಗವಾಡಿ ಬಳಿಯ ಈ ಗುರುಪೀಠದ ಸ್ವಾಮೀಜಿಯನ್ನ 15 ಧರ್ಮದರ್ಶಿಗಳ ಪೈಕಿ 12 ಧರ್ಮದರ್ಶಿಗಳು ಇದ್ದಂತಹ ಸಭೆಯನ್ನ ನಡೆಸಿ ನಿರ್ಧಾರ ಮಾಡಿ ಉಚ್ಚಾಟನೆಯನ್ನ ಮಾಡಲಾಗಿರುವಂತದ್ದು. ಈ ಕಡೆ ಭಕ್ತರು ಸ್ವಾಮೀಜಿಯ ವಿರುದ್ಧ ಲೆಕ್ಕ ಕೊಡಿ ಅನ್ನುವಂತ ಶೀರ್ಷಿಕೆಯನ್ನ ಇಟ್ಕೊಂಡು ಅಭಿಯಾನವನ್ನ ಆರಂಭ ಮಾಡಿರುವಂತದ್ದು. ಇನ್ನು ಅಭಿಯಾನ ತೀವ್ರಗೊಂಡಂತಹ ಬೆನ್ನಲ್ಲೇ ಇವತ್ತು ನಡೆಸಿದಂತ ಸಭೆಯಲ್ಲಿ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಗದ್ದಿಗೆ ಇದೆ, ಇವತ್ತು ಸೋಮವಾರ ಇದೆ, ನಮ್ಮ ಗುರುಗಳು ಒಳಗಡೆ ಇದ್ದಾರೆ, ಹರ ಮಠ ಇದೆ, ನಾವು ಕೈ ಮುಗಿದಕ್ಕೆ ಹೋಗ್ತೀವಿ, ದಯಮಾಡಿ ಅವಕಾಶ ಕೊಡಿ. ಕಾನೂನಿನ ನಿರ್ಬಂಧ ಇದ್ರೆ ಬರವಣಿಗೆ ಕೊಡಿ, ಒಬ್ಬೊಬ್ಬರಿಗೆ ಒಂದೊಂದನ್ನು ನಾವು ಮಾಡಬಾರ್ದು. ಆಯ್ತಾ? ಸೊ ಇದು ನಮ್ಮ ಆಗ್ರಹ. ಬಾಬಣ್ಣ ಅಂತೇಳಿ ಇನ್ನೊಬ್ರು ನಾಗನಗೌಡ್ರು ಅಂತೇಳಿ ಅವ್ರಿಗೆ ಆರಾಮಿಲ್ಲ, ಅವ್ರು ಬಂದಿಲ್ಲ. ಆದರೆ ನೀವು ತೆರಳತಕ್ಕಂಥ ತೀರ್ಮಾನಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತೇಳಿ ನಮಗೆ ಫೋನ್ನಲ್ಲಿ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ನಿನ್ನೆ ನನ್ನ ಜೊತೆಗಿದ್ದಾಗ ಅದನ್ನ ಹೇಳಿದ್ರು ಕೂಡ. ಹಾಗಾಗಿ ಇವತ್ತಿನ ಸಭೆ 12 ಜನ ಟ್ರಸ್ಟಿಗಳು ಜೊತೆಗೆ 5 ಜನ ರಾಜ್ಯ ಸಮಿತಿಯ ಪದನಿಮಿತ್ತ ಪದಾಧಿಕಾರಿಗಳು ಜೊತೆಗೆ ಗೌರವಾನ್ವಿತ ಸ್ಪೆಷಲ್ ಇನ್ವೈಟೀಸ್ ಅಂತೇಳಿ ನಾವು ಕರಿತೀವಿ, ಅವರು ಕೂಡ ಆ ಸಭೆಯಲ್ಲಿ ಹಾಜರಿದ್ದರು. ಆದರೆ ತೀರ್ಮಾನ 12 ಜನ ತಗೊಂಡು ಸರ್ವಾನುಮತದಿಂದ ಸ್ವಾಮಿಗಳ ಉಚ್ಚಾಟನೆಗೆ ಇವತ್ತು ತೀರ್ಮಾನ ಮಾಡಿದೆ. ಅದು ಯಾಕೆ ಅಂತ ಹೇಳಿದರೆ, ನಾನು ಮಾರ್ಚ್ 10ರಲ್ಲಿ ನಡೆದಂಥ ನಮ್ಮ ಟ್ರಸ್ಟಿನ ಸಭೆಯಲ್ಲಿ ಸುದೀರ್ಘವಾಗಿ ಎಲ್ಲವನ್ನ ಮಾತನಾಡಿದ್ದೇನೆ. ಅದನ್ನು ನೀವೆಲ್ಲರೂ ಗಮನಿಸಿರಿ ಅಂತೇಳಿ ನಾನು ಭಾವಿಸ್ತೇನೆ. ಅವತ್ತಿನ ಸಭೆಯಲ್ಲಿ ನಾನು 10ನೇ ತಾರೀಕು ಮಾತನಾಡುವಾಗ 1 ವಾರ ಅನ್ನುವಂಥ ಗಡುವನ್ನು ಕೊಟ್ಟೆ. ಅವಾಗ ಅವರೇ ಶ್ರೀಗಳೇ ಕೂಡ ಇದ್ಕೊಂಡು, ಇಲ್ಲ ಮುಂದೆ ಹಬ್ಬ ಬರ್ತದೆ, ಅದಕ್ಕೆ ಟೈಮ್ ಬದಲಿ ಮಾಡ್ರಿ ಅಂತ ನೀವು ಮಾಡ್ರಿ ಅಂದಕ್ಕೆ ಅವರೇ ಕ್ಯಾಲೆಂಡರ್ ಹುಡುಕಿ ನಮ್ಮವ್ರು 25 ಅಂತ ಹೇಳಿದರು. ಇಲ್ಲ ನಮಗೆ 25 ಎಲ್ಲೇ ಹೋಗಬೇಕು, ವಾడు 24 ಮಾಡ್ರಿ ಅಂತ ಹೇಳಿದರು ಅವರೇ. ಅವತ್ತಿನ ಸಭೆಯಲ್ಲಿ ಏನು ಕೊನೆಯದಾಗಿ ನಾನು ತೀರ್ಮಾನ ಮಾಡಿದ್ವಿ ಅಂತ ಹೇಳಿದರೆ, ನೀವು 24ನೇ ತಾರೀಕು ಇಲ್ಲ ಹರಿಹರ ಪೀಠ ಆರಿಸಬೇಕು, ಇಲ್ಲ ಶ್ವಾಸಪೀಠಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ವಿ. ಬಾಬಾ ಪಂಚಮಸಾಲಿ ಗುರುಪೀಠ ಆವರಣದಲ್ಲಿ ಈಗ ಹೈಡ್ರಾಮಾನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಪಂಚಮಸಾಲಿ ಗುರುಪೀಠದಿಂದ ಒಂದ್ ಕಡೆ ಸ್ವಾಮೀಜಿಯ ಉಚ್ಚಾಟನೆ ಆಗಿದೆ. ಮಠದ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದಂಥದ್ದು ಉಚ್ಚಾಟನೆ ಆಗ್ಲೇಬೇಕು ಅಂತ. ಈ ವೇಳೆ ಪೊಲೀಸರೊಂದಿಗೆ ಸ್ವಾಮೀಜಿ ವಾಗ್ವಾದಕ್ಕೆ ಮುಂದಾಗ್ತಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಈ ಗುರುಮಠ ಏನಿದೆ, ಟ್ರಸ್ಟಿಗಳು ಹೋಗ್ತಾ ಇದ್ದಂತ ವಾಹನಕ್ಕೆ ಚಪ್ಪಲಿಯನ್ನ ಭಕ್ತರು ತೋರಿಸಿದ್ದಾರೆ. ಮಠದ ಟ್ರಸ್ಟಿಗಳಿಗೆ ಚಪ್ಪಲಿಯನ್ನ ತೋರಿಸಿರುವಂತದ್ದು. ಈ ಕಡೆ ಪೊಲೀಸರು ಜೊತೆಗೆ ಸ್ವಾಮೀಜಿಯೊಂದಿಗೆ ವಾಗ್ವಾದ ಆರಂಭ ಆಗಿದೆ. ಮಠದ ಟ್ರಸ್ಟಿಗಳಿಗೆ ಚಪ್ಪಲಿಯನ್ನ ತೋರಿಸಿರುವಂತದ್ದು ಸ್ವಾಮೀಜಿಯ ಭಕ್ತರು. ಪಂಚಮಸಾಲಿ ಗುರುಪೀಠದ ಆವರಣದಲ್ಲಿ ಸ್ವಾಮೀಜಿ ಯಾವಾಗ ಬರ್ತಾರೆ ಹೊರಕ್ಕೆ, ಆವಾಗ ಹೈ ಡ್ರಾಮಾನೇ ಸೃಷ್ಟಿಯಾಗಿದೆ. ಒಂದು ಕಡೆ ಉಚ್ಚಾಟನೆ ಆಗಬೇಕು, ಸ್ವಾಮೀಜಿ ಇರಬಾರ್ದು ತಮ್ಮ ಸ್ಥಾನದಲ್ಲಿ ಅಂತ ಪ್ರೊಟೆಸ್ಟ್ ಆರಂಭ ಆಗಿದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಏನೇನೆಲ್ಲ ನಡೆದಿದೆ ಅಂದ್ರೆ, ಅನುದಾನವಾಗಿ ಏನು ತಮ್ಮ ಮಠಕ್ಕೆ ಬರ್ತಾ ಇತ್ತಲ್ವಾ ಭಕ್ತರಿಂದ ಹಣ, ಅದನ್ನ ದುರುಪಯೋಗ ಪಡಿಸ್ಕೊಂಡಾಗಿದೆ. ಇದೆಲ್ಲದಕ್ಕೂ ಕೂಡ ಲೆಕ್ಕ ಕೊಡಬೇಕು, ಜೊತೆಗೆ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಬೇಕು ಅಂತ ಪ್ರೊಟೆಸ್ಟ್ ನಡೀತಾ ಇದ್ರೆ, ಈಗ ಧರ್ಮದರ್ಶಿಗಳು ಉಚ್ಚಾಟನೆಯನ್ನು ಕೂಡ ಮಾಡಿ ಆಗಿದೆ. ಆದ್ರೆ ಪೊಲೀಸರು ಮತ್ತೆ ಸ್ವಾಮೀಜಿ ನಡುವೆ
ಮಠದ ಆವರಣದಲ್ಲಿ ಈ ರೀತಿಯಾದಂತಹ ಮಾತಿನ ಚಕಮಕಿ ಆರಂಭ ಆಗಿದೆ. ಇನ್ನು ಗುರುಪೀಠದಿಂದ ವಚನಾನಂದ ಸ್ವಾಮೀಜಿಯನ್ನ ಟ್ರಸ್ಟ್ ಹೊರಗಿಟ್ಟಿರುವಂತದ್ದು, ನನಗೆ ಯಾವುದೇ ನೋಟಿಸ್ ನೀಡದೆ ನನ್ನನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಉಚ್ಚಾಟನೆ ಬಳಿಕ ವಚನಾನಂದ ಸ್ವಾಮೀಜಿ ನೀಡಿರುವಂತಹ ಪ್ರತಿಕ್ರಿಯೆ ಇದು. ಪಂಚಮಸಾಲಿ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನು ಪಂಚಮಸಾಲಿ ಸಮುದಾಯದ ನಾಯಕರು ಬಲಿಷ್ಠರಾಗ್ತಿದ್ದಾರೆ. ಗುರುಪೀಠದ ಬಳಿ ವಚನಾನಂದ ಶ್ರೀ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಇನ್ನು ಭಕ್ತರು ಏನೋ ಹೇಳ್ತಾರೆ, ಅದೇ ಫೈನಲ್. 4 ಜನ ಹೇಳಿದ್ದು ಅಂತಿಮ ಅಲ್ಲ. ಈ ವಿಚಾರವಾಗಿ ಪಂಚಮಸಾಲಿ ಮುಖಂಡರು ಚರ್ಚೆಯನ್ನ ಮಾಡ್ತಾರೆ. ಭಕ್ತರು ಪಂಚಮಸಾಲಿ ಗುರುಪೀಠದ ಲೆಕ್ಕವನ್ನ ಅವ್ರು ಕೇಳ್ತಾ ಇರುವಂತದ್ದು. ಪಂಚಮಸಾಲಿ ಸಮುದಾಯದ ಜನರು ಸತ್ಯವನ್ನ ಅರಿತುಕೊಳ್ಬೇಕು. ಇದಿಷ್ಟು ಉಚ್ಚಾಟನೆ ಆದ ನಂತರದಲ್ಲಿ ನೀಡಿದಂತ ಮೊದಲ ಪ್ರತಿಕ್ರಿಯೆ ಸ್ವಾಮೀಜಿ. 12 ಜನಕ್ಕೆ ನೋಡಿ ಬಂದಿಲ್ಲ. ಅಖಂಡ ಪಂಚಮಸಾಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠಕ್ಕೆ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ ಇದು. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡಬೇಕಲ್ವಾ? ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಏನಿತ್ತು? ಹಾಗಾಗಿ ಸ್ವಾಮೀಜಿಯವ್ರಿಗೆ ಭಾಳ ಇಂಪಾರ್ಟೆಂಟ್ ಏನು, ಗಚ್ಚೆ ಕೈ ಬಾಯಿ ಗಚ್ಚಿರಬೇಕು ಅಂತ. ಅದ್ರಲ್ಲಿ ನಾವು ಭಾಳ ಗಚ್ಚಿದ್ದೀವಿ. ಹಾಗಾಗಿ 12 ಜನಗಳದ ಆಗಲ್ಲ. ಏನು ಟ್ರಸ್ಟ್ ಬಾಯ್ಲ ಏನು ಹೇಳುತ್ತೆ, ಸಮಾಜಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಸಮಾಜ ಇವರನ್ನು ನೇಮಿಸಿತ್ತು, ಇವರಾಗಿ ಮಾಡ್ಕೊಂಡಿದ್ದಾರೆ ಅದನ್ನು. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. 12 ಜನಕ್ಕೆ ನೋಡಿ ಬಂದಿಲ್ಲ. ಉಚ್ಚಾಟನೆ ಆದ ನಂತರದಲ್ಲಿ ಸ್ವಾಮೀಜಿ ನೀಡಿದಂತಹ ಮೊದಲ ಪ್ರತಿಕ್ರಿಯೆ ಇದು. ಅಂದ್ರೆ ನನಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೂಡ ನೀಡಿಲ್ಲ. ಟ್ರಸ್ಟಿಗಳೇ ನಿರ್ಧಾರವನ್ನ ಮಾಡಿಕೊಂಡು ಮಾಹಿತಿಯನ್ನು ಕೂಡ ನೀಡದೆ ನೋಟಿಸ್ ಕೂಡ ಕಳಿಸದೆ ಉಚ್ಚಾಟನೆ ಮಾಡಿರುವಂಥದ್ದು. ಇನ್ನು ಲೆಕ್ಕ ಕೇಳ್ತಾ ಇರುವಂತ ವಿಚಾರವನ್ನ ನೋಡ್ತಾ ಹೋದಾಗ ಭಕ್ತರು ಈ ಗುರುಪೀಠದ ಲೆಕ್ಕಾಚಾರ ಏನಿದೆ ಅದನ್ನ ಲೆಕ್ಕ ಕೇಳ್ತಾ ಇರುವಂಥದ್ದು. ಇನ್ನು 4 ಜನ ನಿರ್ಧಾರ ಮಾಡಿ ಉಚ್ಚಾಟನೆ ಮಾಡಿರುವಂಥದ್ದಲ್ಲ, ಭಕ್ತರು ನಿರ್ಧಾರ ಮಾಡಬೇಕಾಗಿತ್ತು ಇದೆಲ್ಲವೂ ಕೂಡ ನನಗೆ ಮಾಹಿತಿ ಇಲ್ಲದೆ ನಡೆದಿರುವಂಥದ್ದು. ಗುರುಪೀಠದ ಲೆಕ್ಕ ಏನೇನಿದೆ ಅದನ್ನ ಜನ ಕೇಳಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಭಕ್ತರು ಏನ್ ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳ್ತಿದ್ದಾರೆ. ಇನ್ನು ಯಾರ್ಯಾರು ಉಚ್ಚಾಟನೆಯಲ್ಲಿ ಭಾಗವಹಿಸಿದ್ರು, ಟ್ರಸ್ಟಿಗಳಾಗಿರ್ಬೋದು, ಧರ್ಮದರ್ಶಿಗಳಾಗಿರ್ಬೋದು, ಭಕ್ತರು ಹಾಗಿದ್ರೆ ಅವರಿಗೆ ಉತ್ತರವನ್ನ ಕೊಡ್ತಾರೆ. ಭಕ್ತರು ಏನ್ ನಿರ್ಧಾರವನ್ನ ಮಾಡ್ತಾರೆ ಅದೇ ಫೈನಲ್. ಅಂದ್ರೆ ಉಚ್ಚಾಟನೆ ಆಗಿರುವಂತದ್ದು ಒಪ್ಪಿಗೆ ಇಲ್ಲ. ಜನ ಸತ್ಯವನ್ನ ಅರಿತುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಮುದಾಯದ ಜನರು ಏನು ನಿಜವಾಗ್ಲೂ ನಡೆದಿದೆ ಆ ಸತ್ಯವನ್ನ ಒಪ್ಕೊಳ್ಬೇಕು. ಒಟ್ಟಾರೆಯಾಗಿ ಗುರುಪೀಠದಿಂದ ಸ್ವಾಮೀಜಿಯನ್ನ ಹೊರಗಿಟ್ಟಿರುವಂತದ್ದು ಧರ್ಮದರ್ಶಿಗಳು. ಹಾಗಾಗಿ ಇದೆಲ್ಲವನ್ನ ನನಗೆ ಒಪ್ಪಿಗೆ ಇಲ್ಲ, ಭಕ್ತರು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಥವಾ ಭಕ್ತರು ಹೇಳಿದ್ರೆ ಅದು ಫೈನಲ್ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಮುಂದಾಗಿದ್ದಂಥದ್ದು. ಹರಿಹರ ಪಂಚಮಸಾಲಿ ಮಠದಲ್ಲಿ ಒಂದು ಕಡೆ ಲೆಕ್ಕ ಕೊಡಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನರನ್ನ ಪೊಲೀಸರು ವಶಪಡಿಸ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಇದು ಸರಿ ಹೋಗ್ತಾ ಇಲ್ಲ, ಪರಿಸ್ಥಿತಿ ತಿಳಿಗೊಳ್ತಾ ಇಲ್ಲ. ಅದೊಂದು ಕಡೆ ಆದ್ರೆ ಇಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನನ್ನ ವಿರುದ್ಧ ಅಲ್ಲ, ಏನು ಗುರುಕುಲ ಇದೆ ಅಥವಾ ಧರ್ಮದರ್ಶಿಗಳು ಏನೇನೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅದ್ಯಾವುದಕ್ಕೂ ಕೂಡ ನನ್ನ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಭಕ್ತರಿಂದ ಅಭಿಯಾನ ನಡೀತಾ ಇದೆ, ಹೋರಾಟ ನಡೀತಾ ಇದೆ. ಇವರನ್ನ ಉಚ್ಚಾಟನೆಗೊಳಿಸಬೇಕು ಅಂತಾನೆ ಕೂಡ ಭಕ್ತರು ಹೇಳ್ತಾ ಇರುವಂಥದ್ದು ಪ್ರತಿಭಟನೆಯಲ್ಲಿ. ನೋಡಿ ಬಂದಿಲ್ಲ. ಅಖಂಡ ಪಂಚಮಸಾಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠಕ್ಕೆ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ ಇದು. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮ ಹೋಗಿದ್ದೀವಿ.
ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡ್ಬೇಕಲ್ವಾ? ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಏನಿತ್ತು? ಹಾಗಾಗಿ ಸ್ವಾಮೀಜಿಯವ್ರಿಗೆ ಬಹಳ ಇಂಪಾರ್ಟೆಂಟ್ ಏನು, ಗಚ್ಚೆ ಕೈ ಬಾಯಿ ಗಚ್ಚಿರಬೇಕು ಅಂತ. ಅದ್ರಲ್ಲಿ ನಾವು ಭಾಳ ಗಚ್ಚಿದ್ದೀವಿ. ಹಾಗಾಗಿ 12 ಜನಗಳದ ಆಗಲ್ಲ. ಏನು ಟ್ರಸ್ಟ್ ಬಾಯ್ಲೈನ್ ಹೇಳುತ್ತೆ, ಸಮಾಜಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ, ಸಮಾಜ ಇವರನ್ನು ನೇಮಿಸಿತ್ತು, ಇವರಾಗಿ ಮಾಡ್ಕೊಂಡಿದ್ದಾರೆ ಅದನ್ನು. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. 12 ಜನಕ್ಕೆ ನೋಡಿ ಬಂದಿಲ್ಲ. ಅಖಂಡ ಪಂಚಮಸಾಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠಕ್ಕೆ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ ಇದು. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮ ಹೋಗಿದ್ದೀವಿ.